ಅದೃಷ್ಟವಂತ ಅಂದರೆ ಅಕ್ಕಪಕ್ಕದಲ್ಲಿನ ಯಾರೋ ಸೃಷ್ಟಿಸಿದ ಅವಕಾಶಗಳನ್ನು ಪಡೆಯುವವನು. ಬುದ್ಧಿವಂತ ಅಂದರೆ ತಾನೇ ಅವಕಾಶಗಳನ್ನು ಸೃಷ್ಟಿ ಮಾಡುವವನು. ಸ್ವಾಮಿ ವಿವೇಕಾನಂದ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ದೀಪೇಶ್. ಸೊ ಈ ಒಂದು ಎಪಿಸೋಡಲ್ಲಿ ಚಾಪ್ಟರ್ 5 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ನಿಮ್ಮ NCERT ಸಿಲೆಬಸ್ ಅಕೌಂಟೆನ್ಸಿನಲ್ಲಿ ಚಾಪ್ಟರ್ ನಂಬರ್ 5 ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ. ಓಕೆನಾ, ಸೊ ನೋಡಿರ್ತೀರಾ, ಎಷ್ಟೊಂದು ಸರಿ ಲೈಕ್ ಮಾಡಿರಬಹುದು ಈ ಒಂದು ಚಾಪ್ಟರ್ಸ್ ಕೂಡ. ಸೊ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಫಸ್ಟ್ ಪ್ರಾಬ್ಲಮ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಮೀನಿಂಗ್ ತಿಳ್ಕೊಳ್ಳೋಣ. ವಾಟ್ ಯು ಮೀನ್ ಬೈ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್? ಬಿಕಾಸ್ ಮೀನಿಂಗ್ ತಿಳ್ಕೊಳ್ದೆ ನಾವು ಜಸ್ಟ್ ಪ್ರಾಬ್ಲಮ್ಸ್ಗೆ ಹೋಗ್ತೀವಿ ಅಂದಾಗ ಏನೋ ಮಾಡಿದ್ದೀವಿ ಅಲ್ಲಿಗೆ ಬಿಟ್ಬಿಡೋಣ ಅನ್ನೋ ಥರ ಬಂದ್ಬಿಡುತ್ತೆ ಕಾನ್ಸೆಪ್ಟ್. ಓಕೆನಾ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಮೀನಿಂಗ್ ಆಫ್ ಡಿಸಲ್ಯೂಷನ್ ಮತ್ತೆ ಇದ್ರಲ್ಲಿ ಮಾಡೋವಂಥ ರಿಯಲೈಸೇಷನ್ ಅಕೌಂಟ್ ಬಗ್ಗೆ. ಸೊ ಇದೆರಡರ ಬಗ್ಗೆ ಇನ್ಫಾರ್ಮ್ ಮಾಡಿಬಿಟ್ಟು ದೆನ್ ಐ ವಿಲ್ ಮೂವ್ ವಿತ್ ದಿ ಪ್ರಾಬ್ಲಮ್ಗೆ ಹೋಗೋದಕ್ಕಿಂತ ಮುಂಚೆ ನಮಗೆ ಫಾರ್ಮ್ಯಾಟ್ ಕೂಡ ಇದೆ ಈ ಚಾಪ್ಟರ್ದು. ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದೆ ಫಾರ್ಮ್ಯಾಟ್ ಇದೆ, ತುಂಬಾ ಲೆಂತಿ ಪ್ರಾಸೆಸ್ ಫಾರ್ಮ್ಯಾಟ್, ಬಟ್ ಡಿಫಿಕಲ್ಟ್ ಅಲ್ಲ ಈ ಚಾಪ್ಟರ್, ವೆರಿ ಈಸಿ. ಬಟ್ ಫಾರ್ಮ್ಯಾಟ್ ಮಾತ್ರ ತುಂಬಾ ಲೆಂತ್ ಆಗಿದೆ. ಸೊ ಅದನ್ನ ಕಾನ್ಸಂಟ್ರೇಟ್ ಮಾಡೋದು ನೋಡಿದ್ರೆ, ಸೊ ವಾಟ್ ಯು ಮೀನ್ ಬೈ ಡಿಸಲ್ಯೂಷನ್ ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತೀನಿ ಫಸ್ಟ್, ದೆನ್ ವಿಲ್ ಮೂವ್ ಟು ದಿ ಫಾರ್ಮ್ಯಾಟ್ ಅಂಡ್ ದೆನ್ ಪ್ರಾಬ್ಲಮ್ಸ್. ಓಕೆನಾ, ಸೊ ಮೀನಿಂಗ್ ಆಫ್ ಡಿಸಲ್ಯೂಷನ್ ಅಂತಂದ್ರೆ ಸಿಂಪಲ್ ಅಲ್ಲಿ ಹೇಳಿದ್ರ ಹಂಗೆ, ಜನರಲಿ ರೆಫರ್ಸ್ ಟು ದಿ ಪ್ರೊಸೆಸ್ ಆಫ್ ಡಿಸಾಲ್ವಿಂಗ್ ಆರ್ ಬ್ರೇಕಿಂಗ್ ಅಪಾರ್ಟ್. ಸೊ ಡಿಸಾಲ್ವಿಂಗ್ ಆರ್ ಬ್ರೇಕಿಂಗ್ ಅಪಾರ್ಟ್, ದಿ ಆಕ್ಷನ್ ಆಫ್ formally ending or dismissing an assembly, partnership or official body. This is known as dissolution. So ಇಲ್ಲಿ ಏನು ಹೇಳ್ತಿದ್ದಾರೆ, dissolution generally refers to the process of dissolving ಅಂದ್ರೆ ಕ್ಲೋಸ್ ಆಗೋ ಅಂಥದ್ದು ಅಥವಾ ಬ್ರೇಕ್ ಆಗೋ ಅಂಥದ್ದು ಪಾರ್ಟ್ನರ್ಶಿಪ್. either the partnership firm is going to close or else it going to break. ಅದನ್ನ we call it as dissolution of a partnership firm. ಓಕೆನಾ, ಸೊ ಇಟ್ ಈಸ್ ಲೈಕ್ ಇಟ್ ಮೈಟ್ ಬಿ ಪಾರ್ಟ್ನರ್ಶಿಪ್ ಫಾರ್ಮ್ ಆಗಿರ್ಬೋದು, ಎನಿ ಅಸೆಂಬ್ಲಿ ಆಗಿರ್ಬೋದು, ಎನಿ ಅಫಿಷಿಯಲ್ ಬಾಡಿ ಆಗಿರ್ಬೋದು. ಇದ್ರ ಬಗ್ಗೆ ಬ್ರೇಕಪ್ ಅಥವಾ ಡಿಸಾಲ್ವ್ ಆದ್ರೆ ದಟ್ ಇಸ್ ಕಾಲ್ಡ್ ಡಿಸಲ್ಯೂಷನ್. ಬಟ್ ಬೇಸಿಕಲಿ ವಿ ಶುಡ್ ನೋ ದಿ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಹಾಗಾಗಿ ಪಾರ್ಟ್ನರ್ಶಿಪ್ ಫಾರ್ಮ್ ಅನ್ನ ಡಿಸಾಲ್ವ್ ಆದ್ರೆ, ಬ್ರೇಕ್ ಆದ್ರೆ ಇಂಟು ಪಾರ್ಟ್ಸ್, ದೆನ್ ಇಟ್ ಇಸ್ ಕಾಲ್ಡ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಹಾಗಾಗಿ ಚಾಪ್ಟರ್ಸ್ ನೋಡ್ತಾ ಬನ್ನಿ. ಚಾಪ್ಟರ್ 2 ನಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಚಾಪ್ಟರ್ 2. ಚಾಪ್ಟರ್ 1 ಅನ್ನು ನಾನು ಇನ್ನೂ ಟಚ್ ಮಾಡಿಲ್ಲ, ಸಿನ್ಸ್ ಬಿಕಾಸ್ ವಿ ಆರ್ ಫೋಕಸಿಂಗ್ ಓನ್ಲಿ ಆನ್ ಪಾಸಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ ನಾನು ಪಾರ್ಟ್ನರ್ಶಿಪ್ ಫಾರ್ಮ್ಸ್ ಎಲ್ಲ ರಿಲೇಟೆಡ್ ಚಾಪ್ಟರ್ಸ್ ನ ಮಾಡಿದೆ. ಸಿನ್ಸ್ ಬಿಕಾಸ್ ನಿಮಗೆ ಈಸಿ ಆಗುತ್ತೆ ಅಂದ್ರೆ ಒಂದಕ್ಕೊಂದಕ್ಕೆ ರಿಲೇಟೆಡ್ ಇದೆ, ಕರೆಕ್ಟ್ ಅಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ಪಾರ್ಟ್ನರ್ಶಿಪ್ ಫಾರ್ಮ್ ಸೆಕೆಂಡ್ ಚಾಪ್ಟರ್ ನೋಡೋದಾದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್. ಓಕೆನಾ, ಸೊ ಅದರಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಹೆಂಗ್ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ ಏನೇನೆಲ್ಲ ಕ್ಯಾಲ್ಕುಲೇಷನ್ ಪಾರ್ಟ್ ಬರುತ್ತೆ ಅಂತ ಕಾನ್ಸಂಟ್ರೇಟ್ ಮಾಡಿದ್ವಿ. ಸೆಕೆಂಡ್ಲಿ ಥರ್ಡ್ ಚಾಪ್ಟರ್ಗೆ ಬಂದಾಗ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅನ್ನೋದು ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಅದರಲ್ಲಿ ಏನಾಯ್ತಪ್ಪ, ಸಿಂಪಲ್, ಇನ್ ಕೇಸ್ ನ್ಯೂ ಪಾರ್ಟ್ನರ್ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್ ಫಾರ್ಮ್ ಏನಾಗುತ್ತೆ ಅದನ್ನ ಕಲ್ತ್ವಿ, ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ನಂಬರ್ 4 ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್. ನೋಡಿ ಹೆಂಗಿದೆ ಲಿಂಕು. ಬೇಸಿಕ್ ಕಾನ್ಸೆಪ್ಟ್ ಅಲ್ಲಿ ಸ್ಟಾರ್ಟ್ ಆಯ್ತು, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಆಯ್ತು, ದೆನ್ ವಿ ಕೇಮ್ ಟು ದಿ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ರಿಟೈರ್ಮೆಂಟ್ ಅಲ್ಲಿ ಏನಾಯ್ತು, ಯಾವ್ದಾದ್ರು ಪಾರ್ಟ್ನರ್ ರಿಟೈರ್ ಆದ್ರೆ ಡ್ಯೂ ಟು ಸೆವೆರಲ್ ರೀಸನ್ಸ್ ಏನಾಗುತ್ತೆ ಅನ್ನೋದನ್ನ ನೋಡಿದ್ವಿ. ಸೊ ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ ಒನ್ ಅಂಡ್ ದಿ ಸೇಮ್ ರಿಲೇಟೆಡ್ ಇತ್ತು. ಅದೇ ರಿವ್ಯಾಲ್ಯೂಯೇಷನ್ ಅಕೌಂಟ್, ಅದೇ ಬ್ಯಾಲೆನ್ಸ್ ಶೀಟು, ಇನ್ ಬಿಟ್ವೀನ್ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನ್ ಬಂತು, ಇದೆಲ್ಲ ಡಿಟ್ಟೋ ಇತ್ತು, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಅಂತ ಚಾಪ್ಟರ್ನೇ ನಾನು ಚೂಸ್ ಮಾಡಿದೆ ನಿಮ್ಗೂ ಈಸಿ ಆಗ್ಲಿ ಅಂತ. ಓಕೆನಾ, ಸೊ ಫೈನಲಿ ವಿ ಕೇಮ್ ವಿತ್ ದಿ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್. ಈ ಚಾಪ್ಟರ್ ನ ಮುಗಿಸಿದ್ರೆ ನಿಮ್ದು ಪಾರ್ಟ್ 1 4 ಚಾಪ್ಟರ್ ಆಗಿರೋ ತರ ಇರುತ್ತೆ. ಓಕೆನಾ, ಸೊ NPO ಅಂದ್ರೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ನಾನು ಸ್ಟಾರ್ಟ್ ಮಾಡಿಲ್ಲ, ಬಿಕಾಸ್ ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ, ಬಟ್ ಸ್ಟಿಲ್ ನಿಮ್ಗೆ ಈಸಿ ಆಗೋ ಅಂತದನ್ನ ನಾನು ತಗೊಂಡಿದ್ದೀನಿ ಅಷ್ಟೇ. ಓಕೆನಾ, ಈಸಿ ಆಗಿರಬೇಕು, ಫಾರ್ಮ್ಯಾಟ್ ನೆನ್ಪಿಟ್ಕೊಬೇಕು ಅಂಡ್ ನೀವು ಪಾಸ್ ಆಗಬೇಕು. ಸೊ ವಿ ಆರ್ ಮೇನ್ಲಿ ಫೋಕಸಿಂಗ್ ಆನ್ ಪಾಸಿಂಗ್ ಪ್ಯಾಕೇಜ್. ಸೊ ಹಾಗಾಗಿ ಈ ಒಂದು ಚಾಪ್ಟರ್ನು ಕೂಡ ತಗೊಂಡಿದ್ದೀನಿ. ದೇರ್ ಇಸ್ ಅ ಚೈನ್ ಲಿಂಕ್ ವಿತ್ ದಿಸ್ ಪಾರ್ಟ್ನರ್ಶಿಪ್ ಫಾರ್ಮ್ಸ್. ಸೊ ಇಲ್ಲಿವರೆಗೂ ಕಂಪ್ಲೀಟ್ ಆಗಿ ರಿಲೇಟೆಡ್ ಟು ಪಾರ್ಟ್ನರ್ಶಿಪ್ ಫಾರ್ಮ್. ನಾನು ಬೇರೆ ಕಾನ್ಸೆಪ್ಟ್ ಯಾವುದು ಹೇಳ್ಕೊಟ್ಟಿಲ್ಲ, ಓನ್ಲಿ ರಿಲೇಟೆಡ್ ಟು ಪಾರ್ಟ್ನರ್ಶಿಪ್ ಫಾರ್ಮ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಇಷ್ಟು ಚಾಪ್ಟರ್ನಲ್ಲಿ. ಸೊ ಇದು ನನ್ನ 4ನೇ ಚಾಪ್ಟರ್ ಆಸ್ ಪರ್ ದಿ ಟೆಕ್ಸ್ಟ್ ಬುಕ್, ಚಾಪ್ಟರ್ ನಂಬರ್ 5. ನಾನು ಮಾಡ್ತಾ ಇರೋವಂಥದ್ದು 4ನೇ ಚಾಪ್ಟರ್.
ಕ್ಲಿಯರಾ? ಸೊ ಇದರಲ್ಲಿ ಡಿಸೊಲ್ಯೂಷನ್ ಅಂದ್ರೆ ಏನು ಅಂತಂದ್ರೆ ಕ್ಲೋಸಿಂಗ್ ಡೌನ್ ಆಫ್ ದಿ ಬಿಸ್ನೆಸ್ ಆರ್ ಇಟ್ ಮೈಟ್ ಬಿ ಬ್ರೇಕಿಂಗ್ ಅಪಾರ್ಟ್ ಇಸ್ ನಥಿಂಗ್ ಬಟ್ ಇಯರ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಅದಾದ್ಮೇಲೆ ಡಿಸೊಲ್ಯೂಷನ್ ಆಯ್ತು. ಲೆಟ್ ಅಸ್ ಕಮ್ ಟು ದಿ ನೆಕ್ಸ್ಟ್ ಪಾಯಿಂಟ್, ರಿಯಲೈಸೇಷನ್ ಅಕೌಂಟ್ ಅಂತ ಹೇಳ್ತಿದ್ದಾರೆ. ವಾಟ್ ಡು ಯು ಮೀನ್ ಬೈ ರಿಯಲೈಸೇಷನ್ ಅಕೌಂಟ್? ಸಿಂಪಲ್, ರಿಯಲೈಸೇಷನ್ ಅಕೌಂಟ್ ಈಸ್ ದಿ ನಾಮಿನಲ್ ಅಕೌಂಟ್ ವಿಚ್ ಇಸ್ ಪ್ರಿಪೇರ್ಡ್ ಅಟ್ ದಿ ಟೈಮ್ ಆಫ್ ಡಿಸೊಲ್ಯೂಷನ್ ಆಫ್ ದಿ ಫರ್ಮ್. ಪಾರ್ಟ್ನರ್ಶಿಪ್ ಫರ್ಮ್ ಏನಾದ್ರು ಡಿಸಾಲ್ವ್ ಆದ್ರೆ ಆಯ್ತಾ, ವಿ ನೀಡ್ ಟು ಕ್ರಿಯೇಟ್ ಎ ರಿಯಲೈಸೇಷನ್ ಅಕೌಂಟ್. ಏನು ಈ ರಿಯಲೈಸೇಷನ್ ಅಕೌಂಟ್ ಅಂದ್ರೆ ಅದನ್ನೇ ಹೇಳ್ತಿರೋದು. It is prepared to find out profit or loss realized by the firm on its closing or shutting down. Dissolution ಅಂದ್ರೆ closing or shutting down ಅಂತ ಹೇಳಿದೆ ನಾನು, ಕರೆಕ್ಟ್ ಅಲ್ವಾ? ಈ ತರ ಸಿಚುಯೇಷನ್ ಅಲ್ಲಿ ವಾಟ್ ಈಸ್ ದಿ ರಿಯಲೈಸ್ ವ್ಯಾಲ್ಯೂ ಆಫ್ ಅನ್ ಅಸೆಟ್ಸ್ ಅಂಡ್ ಆಲ್ಸೋ ದಿ ಲಯಬಿಲಿಟೀಸ್ ಗೊತ್ತಲ್ಲ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಮಾಡ್ತಿದ್ವಿ ತಾನೆ, ಅಸೆಟ್ ಸೈಡ್ ಲಯಬಿಲಿಟಿ ಸೈಡ್. ಇದು ರಿಯಲೈಸ್ ಆಗುತ್ತೆ ಕ್ಲೋಸಿಂಗ್ ಡೌನ್ ಟೈಮ್ ಅಲ್ಲಿ. ಲಯಬಿಲಿಟಿ ಎಷ್ಟು, ವಾಟ್ ಈಸ್ ದಿ ಅಸೆಟ್ಸ್, ಇದೆಲ್ಲ ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಕಾನ್ಫ್ಲಿಕ್ಟ್ ಆಗುತ್ತೆ ಬಿಟ್ವೀನ್ ದಿ ಪಾರ್ಟ್ನರ್ಸ್, ಬಿಕಾಸ್ ಕಂಪನಿ ಆಲ್ರೆಡಿ ಕ್ಲೋಸಿಂಗ್ ಇವಾಗ, ಅಥವಾ ದೇ ಆರ್ ಬ್ರೇಕಿಂಗ್ ಅಪಾರ್ಟ್. ಈ ತರ ಇದ್ದಾಗ ಕಾನ್ಫ್ಲಿಕ್ಟ್ ಅನ್ನ ಆದಷ್ಟು ರೆಡ್ಯೂಸ್ ಮಾಡಬೇಕು. ಯಾವ ತರ ರೆಡ್ಯೂಸ್ ಮಾಡ್ತೀರಾ? ರಿಯಲೈಸೇಷನ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಸ್ತಾರೆ ಬೈ ದಿ ಕೋರ್ಟ್ ಆಫ್ ಲಾ. Since because partnership firm as per the Companies Act 1932, ಓಕೆನಾ, ಏನೇನೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳುತ್ತೆ ಅದೇ ತರ ಫಾರ್ಮಾಲಿಟೀಸ್ ನ ದೇ ಗೋಯಿಂಗ್ ಟು ಫಾಲೋ. ಅಂಡ್ ಫೈನಲಿ ದೇ ಕಮ್ ವಿತ್ ದಿ ರಿಯಲೈಸೇಷನ್ ಅಕೌಂಟ್ ಇನ್ ಆರ್ಡರ್ ಟು ಫೈಂಡ್ ಔಟ್ ವೆದರ್ ಕಂಪನಿ ವಾಸ್ ಇನ್ ಪ್ರಾಫಿಟ್ ಆರ್ ಲಾಸ್. ಇಲ್ಲೂ ಕೂಡ ಅದನ್ನೇ ಕಂಡುಹಿಡಿತೀವಿ. ಪ್ರಾಫಿಟ್ ಇದ್ರೆ ಎಷ್ಟು ಶೇರ್ ಆಗುತ್ತೆ ಎಲ್ಲ ಪಾರ್ಟ್ನರ್ಗೂ. ಎನಿವೇಸ್ ಇಟ್ ಇಸ್ ಕ್ಲೋಸಿಂಗ್, ಪ್ರಾಫಿಟ್ ಆ ಲಾಸ್ ಆ ಎರಡೂ ರಿಸ್ಕ್ ನ ಅವರೇ ತಗೊಬೇಕು. ಪ್ರಾಫಿಟ್ ಆದ್ರೆ ಇಟ್ ಇಸ್ ಅನ್ ಗೇನ್, ಲಾಸ್ ಆದ್ರೆ ಇಟ್ ಇಸ್ ಅ ರಿಸ್ಕ್. ಎರಡು ತಗೊಳಕ್ ರೆಡಿ ಇದ್ರೆ ಮಾತ್ರ ದೇ ಕ್ಯಾನ್ ಬಿಲ್ಡ್ ಎ ಪಾರ್ಟ್ನರ್ಶಿಪ್ ಫರ್ಮ್. ಇಲ್ಲ ಅಂತಂದ್ರೆ ಫೈನಲಿ ಇಟ್ ವಿಲ್ ಕಮ್ ಟು ದಿ ಕ್ಲೋಸ್ ಡೌನ್. ಅದೇ ಚಾಪ್ಟರ್ ನೇಮ್ ಇದು, ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್. ಓಕೆನಾ? ಸೊ ರಿಯಲೈಸೇಷನ್ ಅಕೌಂಟ್ ಈಸ್ ಎ ನಾಮಿನಲ್ ಅಕೌಂಟ್ ವಿಚ್ ಇಸ್ ಪ್ರಿಪೇರ್ಡ್ ಅಟ್ ದಿ ಟೈಮ್ ಆಫ್ ಡಿಸೊಲ್ಯೂಷನ್ ಆಫ್ ದಿ ಫರ್ಮ್, ವಿಚ್ ಇಸ್ ನಥಿಂಗ್ ಬಟ್ ಕ್ಲೋಸಿಂಗ್ ಡೌನ್ ಆಫ್ ದಿ ಫರ್ಮ್, ಬಿಕಾಸ್ ವಿ ನೀಡ್ ಟು ನೋ ವಾಟ್ ಈಸ್ ದಿ ಅಸೆಟ್ಸ್ ರಿಯಲೈಸ್ಡ್ ವ್ಯಾಲ್ಯೂ ಅಂಡ್ ಲಯಬಿಲಿಟಿ ರಿಯಲೈಸ್ಡ್ ವ್ಯಾಲ್ಯೂ ಆಫ್ ದಿ ಫರ್ಮ್. ಅದಕ್ಕೋಸ್ಕರ ಇದನ್ನ ಮಾಡ್ತೀವಿ. ಕ್ಲಿಯರಾ? ಸೊ ರಿಯಲೈಸೇಷನ್ ಅಕೌಂಟು ಅಂಡ್ ಡಿಸೊಲ್ಯೂಷನ್ ಬಗ್ಗೆ ನಾನು ಹೇಳಿದ್ದೀನಿ. ಇವಾಗ ನಾನು ಫಾರ್ಮ್ಯಾಟ್ ನ ಬರೆದು ತೋರಿಸ್ತೀನಿ. ಓಕೆನಾ? ಸೊ ಅಷ್ಟೇ ಐಟಮ್ಸ್ ನ ನೆನ್ಪಿಟ್ಕೊಂಡ್ರೆ ಸಾಕು. ನಾನು ಹೇಳೋ ಫಾರ್ಮ್ಯಾಟ್ ಅನ್ನ, ಎಕ್ಸ್ಪ್ಲೇನ್ ಮಾಡೋ ಫಾರ್ಮ್ಯಾಟ್ ಅನ್ನ ನೀಟಾಗಿ ಕ್ಲಿಯರ್ ಕಟ್ ಆಗಿ ಬರ್ದು ಇಟ್ಕೊಂಡ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ಓಕೆನಾ? ಸೊ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಹೆಡಿಂಗ್ ನ ಬೇಕಾದ್ರೆ ಫಾರ್ಮ್ಯಾಟ್ ಆಫ್ ರಿಯಲೈಸೇಷನ್ ಅಂತ ಹಾಕೊಳ್ಳಿ, ರಿಯಲೈಸೇಷನ್ ಅಕೌಂಟ್ ಅಂತ. ಓಕೆನಾ? ಸೊ ರಿಯಲೈಸೇಷನ್ ಅಕೌಂಟ್ ಕಾಲಮ್ಸ್ ನೇಮ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಐಟಮು ಟುವರ್ಡ್ಸ್ ಯರ್ ಡೆಬಿಟ್ ಸೈಡ್ ಟು ಸನ್ಡ್ರಿ ಡೆಟಾರ್ಸ್. ಅಂದ್ರೆ ಡೆಬಿಟ್ ಸೈಡ್ ನಾವು ಅಸೆಟ್ಸ್ ಅಲ್ಲಿ ಏನೇನೆಲ್ಲ ಐಟಮ್ಸ್ ಬರುತ್ತೆ ಅದನ್ನ ತಗೋತಾ ಇದೀವಿ. ಸ್ಟೆಪ್ ನಂಬರ್ 1 ನೆನ್ಪಿಟ್ಕೊಳ್ಳಿ, ಡೆಟಾರ್ಸ್ ಫಸ್ಟ್. ಓಕೆನಾ? ನೆಕ್ಸ್ಟ್ ಸ್ಟಾಕ್, ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್, ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್, ಮೆಷಿನರಿ, ಅಂಡ್ ಪ್ರತಿಯೊಂದನ್ನು ವಿ ಆರ್ ಟೇಕಿಂಗ್ ಇನ್ ದಿ ಫಸ್ಟ್ ಅಮೌಂಟ್ ಕಾಲಮ್. ಏನಕ್ಕೆ ಅಂತ ಹೇಳ್ತೀನಿ ನಾನು. ಪ್ರಾಬ್ಲಮ್ ಅಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ, ಬಟ್ ಸ್ಟಿಲ್ ಐ ವಿಲ್ ಎಕ್ಸ್ಪ್ಲೈನ್ ಇಟ್. ಓಕೆ? ಸೊ ನೋಡಿ ಏನೇನೆಲ್ಲ ತಗೊಂಡೆ: ಡೆಟಾರ್ಸ್, ಸ್ಟಾಕ್, ಬಿಲ್ಸ್ ರಿಸೀವೇಬಲ್, ಇನ್ವೆಸ್ಟ್ಮೆಂಟ್ಸ್, ಮೆಷಿನರಿ, ಫರ್ನಿಚರ್, ಬಿಲ್ಡಿಂಗ್ಸ್ ಮತ್ತೆ ಗುಡ್ ವಿಲ್. ಇದಿಷ್ಟುನುವೆ ನಾವು ಅಸೆಟ್ಸ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ನಾವು ಕಳೆದ ಎಪಿಸೋಡ್ಸ್ಗಳಲ್ಲಿ, ಕಳೆದ ಚಾಪ್ಟರ್ಗಳಲ್ಲೆಲ್ಲ ನಾನು ಇದು ಮಾಡ್ತಾ ಹೋಗಿದ್ದೀನಿ. ಇದೆಲ್ಲಾನು ಅಸೆಟ್ ಸೈಡ್ ಬರುವಂತದ್ದು. ಅಥವಾ ನಿಮ್ಗೆ ಅಸೆಟ್ಸ್ ಏನೇನು ಅಂತ ನೆನಪಿದ್ರೆ ಸಿಂಪಲ್ ಅದನ್ನ ಡೆಬಿಟ್ ಸೈಡ್ ಹಾಕೊಂತೀವಿ ಸ್ಟೆಪ್ ನಂಬರ್ 1 ಅಲ್ಲಿ ರಿಯಲೈಸೇಷನ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ. ಕ್ಲಿಯರಾ? ಸೊ ಇಲ್ಲಿ ಬರ್ದಿರೋಂತ ಎಕ್ಸ್ ವ್ಯಾಲ್ಯೂ ಇಟ್ ಇಸ್ ಕಾಲ್ಡ್ ಅನ್ ಇಮ್ಯಾಜಿನರಿ ಫಿಗರ್. ಅಂದ್ರೆ ವ್ಯಾಲ್ಯೂ ಕೊಡ್ತಾರೆ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ, ಅದನ್ನೆಲ್ಲ ಫಸ್ಟ್ ಅಮೌಂಟ್ ಕಾಲಮ್ಗೆ ಹಾಕೊಬೇಕು ಎಲ್ಲ ಅಸೆಟ್ಸು ಎಕ್ಸೆಪ್ಟ್ ಕ್ಯಾಶ್ ನ ತಗೊಳಂಗಿಲ್ಲ. ಏನಕ್ಕೆ ಅಂತ ಅದು ಪ್ರಾಬ್ಲಮ್ ಅಲ್ಲಿ ಹೇಳ್ತೀನಿ. ಇದನ್ನ ತಗೊಂಡು ಫೈನಲಿ ಟೋಟಲ್ ಮಾಡಿದಾಗ ಆ ಟೋಟಲ್ ಏನ್ ಬರುತ್ತೆ ಇದಿಷ್ಟು ಅಸೆಟ್ ಅದನ್ನ ನಾವು ಈ ಸೈಡ್ ಹಾಕ್ತಾ ಇದೀವಿ, ಸೆಕೆಂಡ್ ಅಮೌಂಟ್ ಕಾಲಮ್ ಹಾಕ್ತಾ ಇದೀವಿ. ಅಂಡ್ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಸೆಕೆಂಡ್ ಅಮೌಂಟ್ ಕಾಲಮ್, ಬಿಕಾಸ್ ದಟ್ ಈಸ್ ದಿ ಟೋಟಲ್ ಆಫ್ ಯುವರ್ ಅಸೆಟ್ಸ್ ಲಯಬಿಲಿಟಿ, ವೆದರ್ ಇಟ್ ಮೈಟ್ ಬಿ ರಿಯಲೈಸ್ ವ್ಯಾಲ್ಯೂ ಆರ್ ದಿ ಇನಿಷಿಯಲ್ ವ್ಯಾಲ್ಯೂಸ್ ಆರ್ ಇಟ್ ಮೈಟ್ ಬಿ ಎನಿ ಟುಕ್ ಓವರ್ ವ್ಯಾಲ್ಯೂಸ್. ಏನೇ ಇದ್ರೂ ಸೆಕೆಂಡ್ ವ್ಯಾಲ್ಯೂನೇ ತಗೊಬೇಕು, ಸೆಕೆಂಡ್ ಅಮೌಂಟ್ ವ್ಯಾಲ್ಯೂನೇ ತಗೊಬೇಕು. ಕ್ಲಿಯರ್?
ಸೊ ಇವಾಗ ಸ್ಟೆಪ್ ನಂಬರ್ 1 ಅಲ್ಲಿ ಕೆಲವೊಂದು ಅಸೆಟ್ಸ್ ನ ತಗೊಂಡಿದ್ದೀನಿ, ಎಲ್ಲಾ ಅಸೆಟ್ಸ್ ತಗೊಂಡಿಲ್ಲ, ಇಲ್ಲೂ ಕೆಲವೊಂದು ತಗೊಂಡಿದ್ದೀನಿ. ಬಟ್ ಯು ಕ್ಯಾನ್ ಆಡ್ ಸ್ಟಿಲ್ ಮೋರ್ ಅಸೆಟ್ಸ್. ಏನೇನೆಲ್ಲ ಅಸೆಟ್ಸ್ ಬರುತ್ತೆ ಅದನ್ನೆಲ್ಲಾನು ಡೆಬಿಟ್ ಸೈಡ್ ತಗೊಬಹುದು, ನೋ ಪ್ರಾಬ್ಲಮ್, ನೋ ಇಶ್ಯೂಸ್. ಓಕೆನಾ? ಬಟ್ ಯೂಶಲಿ ಕ್ವೆಶನ್ಸ್ ಅಲ್ಲಿ ಇಷ್ಟನ್ನೇ ಕೇಳ್ತಾರೆ, ಹಾಗಾಗಿ ಇದನ್ನ ಮಾತ್ರ ಪಿಕ್ ಮಾಡಿದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ ಕ್ರೆಡಿಟ್ ಸೈಡ್ ತಗೊಳ್ಳೋದಾದ್ರೆ PBD ಏನಪ್ಪಾ, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ಎಷ್ಟೊಂದು ಪ್ರಾಬ್ಲಮ್ಗಳು ಮಾಡಿದೀವಿ, ಕರೆಕ್ಟ್ ಅಲ್ವಾ? PBD ಬಗ್ಗೆ ಅದನ್ನ ಸೆಕೆಂಡ್ ಅಮೌಂಟ್ ಕಾಲಮ್ಗೆ ಹಾಕಿ. PBD ಮಾತ್ರ. ಈಗ ನಿಮಗೆ ಡೌಟ್ ಬರುತ್ತೆ, ಯೂಶಲಿ ಡೆಟಾರ್ಸ್ ಮತ್ತೆ PBD ಅಸೆಟ್ ಸೈಡೇ ಕೊಡ್ತಿದ್ರು, ಏನಕ್ಕೆ ಕ್ರೆಡಿಟ್ ಸೈಡ್ ತಗೊಂಡ್ರು? ಬಿಕಾಸ್ ನಾನು ಹೇಳ್ದೆ ಡೆಬಿಟ್ ಸೈಡ್ ಎಲ್ಲ ಅಸೆಟ್ಸ್ ತಗೋಬೇಕು ಅಂತ, ಕ್ರೆಡಿಟ್ ಸೈಡ್ ಲಯಬಿಲಿಟೀಸ್ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ. ಹೆಂಗ್ PBD ಬಂತು? ಬಿಕಾಸ್ ಅಸೆಟ್ಸ್ ಅಲ್ಲಿ ಅಫ್ಕೋರ್ಸ್ ತಗೊಂತಿದ್ವಿ PBD ನ, ಬಟ್ ನಾವು ಅದನ್ನ ಆಡ್ ಮಾಡ್ತಿದ್ವಾ? ಲೆಸ್ ಮಾಡ್ತಿದ್ವಿ, ಕರೆಕ್ಟ್ ಅಲ್ವಾ? ಲೆಸ್ ಮಾಡ್ತಿದ್ವಿ, ಮೈನಸ್ ಮಾಡ್ತಿದ್ವಿ, ಹಾಗಾಗಿ ಅದನ್ನ ಕ್ರೆಡಿಟ್ ಸೈಡ್ ತಗೊಂತಾ ಇದೀವಿ. ಕ್ಲಿಯರಾ? ಅದೊಂದು ಮಾತ್ರ PBD ನ ಸೆಕೆಂಡ್ ಅಮೌಂಟ್ ಕಾಲಮ್ಗೆ ಹಾಕಿ ಬಿಡಿ. ಇನ್ ಕೇಸ್ ಕೊಟ್ರೆ, ಕೊಟ್ಟಿಲ್ಲ ಅಂತಂದ್ರೆ ತಲೆ ಕೆಡಿಸ್ಕೊಂಬೇಡಿ. ಗೊತ್ತಾಯ್ತಾ? ಇದೊಂದು ಮಾತ್ರ PBD ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಅದೇ ತರ ಕಂಟಿನ್ಯೂ ಮಾಡೋದಾದ್ರೆ ಬೈ ಸನ್ರಿ ಕ್ರೆಡಿಟಾರ್ಸ್, by bills payable, next by bank loan, next by bank overdraft. ಇದಿಷ್ಟು ಟೋಟಲ್ ಮಾಡಿ ನಾವು ಸೆಕೆಂಡ್ ಅಮೌಂಟ್ ಕಾಲಮ್ಗೆ ಹಾಕಬೇಕು. ಕ್ಲಿಯರಾ? ಸೊ ನಾವು ಏನೇನ್ ತಗೊಂಡ್ವಿ ಇನ್ನೊಂದ್ಸರಿ ನಾನು ಹೇಳ್ತೀನಿ, ಬಿಕಾಸ್ ಇದು ಸ್ಟೆಪ್ ನಂಬರ್ 1. ಡೆಬಿಟ್ ಸೈಡ್ ಎಲ್ಲ ಅಸೆಟ್ಸ್ ತಗೊಂಡಿದ್ದೀನಿ, ಅದೇನು ಇದೇ ಆರ್ಡರ್ಲೆ ಬರೀಬೇಕು ಅಂತ ಏನು ರೂಲ್ಸ್ ಇಲ್ಲ, ಯು ಕ್ಯಾನ್ ಶಫಲ್ ಇಟ್, ನೋ ಪ್ರಾಬ್ಲಮ್. ಬಟ್ ಅಸೆಟ್ಸ್ ಸ್ಟೆಪ್ ನಂಬರ್ 1 ಡೆಬಿಟ್ ಸೈಡ್ ತಗೊಂತಾ ಇದೀವಿ. ಎಕ್ಸೆಪ್ಟ್ PBD ಮಾತ್ರ, ಇದನ್ನ ನಾವೇನ್ ಮಾಡ್ತಾ ಇದೀವಿ, ಡೈರೆಕ್ಟ್ ಆಗಿ ಸೆಕೆಂಡ್ ಅಮೌಂಟ್ ಕಾಲಮ್ಗೆ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಅದ್ರ ಕೆಳಗೆ ಇರೋಂಥದ್ದೆಲ್ಲಾನು ಲಯಬಿಲಿಟಿ ವ್ಯಾಲ್ಯೂ. ಏನೇನಿದೆ ಲಯಬಿಲಿಟೀಸು? ಕ್ರೆಡಿಟಾರ್ಸ್ ಇದೆ, ಬಿಲ್ಸ್ ಪೇಯಬಲ್ ಇದೆ, ಬ್ಯಾಂಕ್ ಲೋನ್ ಇದೆ, ಬೈ ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆ, ಇನ್ನೂ ಆಡ್ ಮಾಡ್ಬೋದು. ಇನ್ನೇನೇನು ಬರುತ್ತೆ ಲಯಬಿಲಿಟೀಸ್ ಅಲ್ಲಿ ಅದನ್ನ ಆಡ್ ಮಾಡ್ತಾ ಹೋಗ್ಬೋದು. ಬಟ್ ಮೋಸ್ಟ್ ಆಫ್ ದಿ ಕೇಸಸ್ ಏನನ್ನು ಕೇಳ್ತಾರೆ ಅದನ್ನ ಮಾತ್ರ ಫೋಕಸ್ ಮಾಡಿ ತಗೊಂಡಿದ್ದೀನಿ. ಟೋಟಲ್ ಮಾಡಿ ಕ್ಲೋಸ್ ಮಾಡಿ. ಕ್ಲಿಯರಾ? ಇದು ಸ್ಟೆಪ್ 1 ನಲ್ಲಿ ಇಲ್ಲಿ ತನಕ ಮಾಡೋವಂಥದ್ದು. ಇವಾಗ ನೆಕ್ಸ್ಟ್ ಏನ್ ಮಾಡ್ತೀವಪ್ಪ ಅಂದ್ರೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ. ಸೊ ಇಲ್ಲಿ ತೋರಿಸ್ತೀನಿ ನೋಡಿ, ನೆಕ್ಸ್ಟ್ ಪೇಜ್ ಅಲ್ಲಿ ಸೇಮ್ ಅಕೌಂಟ್, ಐ ಆಮ್ ಕಂಟಿನ್ಯೂಯಿಂಗ್ ಅಷ್ಟೇ, ಬೇರೆ ಅಕೌಂಟ್ ಅಲ್ಲ ಇದು. ಕಂಟಿನ್ಯೂ ಸ್ಪೇಸ್ ಇಲ್ಲದೆ ಇರೋ ಕಾರಣ ಐ ಆಮ್ ಟೇಕಿಂಗ್ ಇನ್ ದಿ ನೆಕ್ಸ್ಟ್ ಪೇಜ್. ಓಕೆನಾ? ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬೇಡಿ, ತೋರಿಸ್ತೀನಿ ಬೇಕಾರೆ ಕಂಟಿನ್ಯೂಷನ್ ಪಾರ್ಟ್. ಇವಾಗ ಏನಾಗಿತ್ತು, ಇಲ್ಲಿವರೆಗೂ ತಗೊಂಡಿದ್ದೀನಿ, ಡೆಬಿಟ್ ಮತ್ತೆ ಕ್ರೆಡಿಟ್ ಬಂದಿದೆ ತಗೊಂಡಿದ್ದೀನಿ. ಇದಾದ್ಮೇಲೆ ಇಲ್ಲೇ ಬರೆದು ಬಿಡ್ತೀನಿ, ಅದಾದ್ಮೇಲೆ ಅದ್ರ ಕೆಳಗಡೆ ಬರೀತೀನಿ, ಬಿಕಾಸ್ ಹೆಡ್ಡಿಂಗ್ ನ ಇಲ್ಲೇ ಬರೀತಾ ಇದ್ದೀನಿ. ಇಟ್ ಇಸ್ ಅನ್ ಕಂಟಿನ್ಯೂ ಇನ್ ಯೋರ್ ನೆಕ್ಸ್ಟ್ ಪೇಜ್. ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂಡರ್ಲೈನ್ ಮಾಡಿ. ಈ ಕಡೆನೂ ಕೂಡ ಅಂಡ್ ನಾನು ಇದನ್ನ ಬರೀತಾ ಇರೋದು ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಪ್ಯಾರಲಲಿ, ಡೆಬಿಟ್ ಮತ್ತೆ ಕ್ರೆಡಿಟ್ ಈಕ್ವಲ್ ಆಗಿ ಬರೀತಾ ಇದೀನಿ ನೋಡಿ, ಕರೆಕ್ಟ್ ಅಲ್ವಾ? ಸ್ಪೇಸ್ ಇದೆ ಅಂದ್ಬಿಟ್ಟು ನೀವು ಮಾಡಿದಂತ ಟೋಟಲ್ ಇದ್ರ ಮೇಲ್ ತಗೊಳಕ್ ಹೋಗ್ಬಿಡಿ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಪ್ಯಾರಲಲ್ ಆಗಿರಿ, ಅದ್ರ ಕೆಳಗಡೆ ತಗೊಳ್ಳಿ, ಸೊ ದಟ್ ನೀಟಾಗಿರುತ್ತೆ ಪ್ರೆಸೆಂಟೇಷನ್, ಕನ್ಫ್ಯೂಸ್ ಆಗಲ್ಲ ನಿಮಗೂ ಕೂಡ. ಸೊ ಇದನ್ನ ಬಿಟ್ಬಿಡಿ, ಇಲ್ಲಿ ತನಕ ಬಿಟ್ಬಿಟ್ಟು ಕೆಳಗಡೆ ಬರೀರಿ. ಕ್ಲಿಯರಾ? ಸೊ ಇದನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಏನಂತ ಹೆಡಿಂಗ್ ತಗೊಂಡೆ, ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಸೈಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಸೈಡ್. ಲೈನ್ ಹಾಕ್ತಾ ಇದ್ದೀನಿ ಎರಡು ಕಡೆ. ಸೊ ಇದ್ರದ್ದು ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿ ಇಲ್ಲಿ ಆರೋ ಮಾರ್ಕ್ ಹಾಕಿದ್ದೀನಿ, ಕ್ರೆಡಿಟ್ ಸೈಡ್ ನ ಐ ಆಮ್ ಕಂಟಿನ್ಯೂಯಿಂಗ್. ಸೊ ಕ್ರೆಡಿಟ್ ಸೈಡ್ ಅಲ್ಲೇ ಸುಮ್ಮನೆ ಎಕ್ಸಾಂಪಲ್ ಇಲ್ಲಿ ಹಾಕೊಂಡಿರ್ತೀನಿ. ಇವಾಗ ಇದೇನು ಬೇಡ, ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪೇಜಲ್ಲಿ ಕಂಟಿನ್ಯೂ ಮಾಡಿದ್ರೆ ಹಾಕ್ಬೇಕು ಡೆಬಿಟ್ ಕ್ರೆಡಿಟ್ ಅಂತ ಅವಶ್ಯಕತೆ ಇಲ್ಲ, ಬಟ್ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಹಾಕಿದ್ದೀನಿ. ಓಕೆನಾ? ಸೊ ಆ ಥರ ನೋಡೋದಾದ್ರೆ ಇಲ್ಲಿ ಮತ್ತೆ ಸನ್ರಿ ಡೆಟಾರ್ಸ್, ಸ್ಟಾಕ್, ಬಿಲ್ಸ್ ರಿಸೀವೇಬಲ್, ಇನ್ವೆಸ್ಟ್ಮೆಂಟ್ಸ್, machinery, furniture,
ಬಿಲ್ಡಿಂಗ್ಸ್, ಗುಡ್ವಿಲ್. ಓಕೆನಾ? ಸೊ ಕ್ಲೋಸ್ ಮಾಡಿ ಟೋಟಲ್ ಅನ್ನ ಸೆಕೆಂಡ್ ಅಮೌಂಟ್ ಕಾಲಮ್ಗೆ ಹಾಕ್ಬಿಡಿ. ಫಸ್ಟ್ ಅಮೌಂಟ್ ಕಾಲಮ್ ನಾವು ಬರೀ ಆಡ್ ಮಾಡೋದಕ್ಕೆ ಅಥವಾ ಏನಾದ್ರು ಮೈನಸ್ ಇದ್ರೆ ಅಥವಾ ಕ್ಯಾಲ್ಕುಲೇಷನ್ಸ್ ಇದ್ರೆ, ಸೆಕೆಂಡ್ ಅಮೌಂಟ್ ಕಾಲಮ್ ಇಸ್ ದಿ ಫೈನಲ್ ಅಮೌಂಟ್. ಓಕೆನಾ? ಸೊ ಇವಾಗ ನೋಡಿ ಎಷ್ಟು ಈಸಿ ಇದೆ ಅಂತ ಇದು ಫಾರ್ಮ್ಯಾಟ್ ನೆನ್ಪಿಟ್ಕೊಳ್ಳೋದಕ್ಕೆ. ಸ್ಟೆಪ್ 1 ಅಲ್ಲಿ ಡೆಬಿಟ್ ಸೈಡು ಅಸೆಟ್ಸ್ ತಗೊಂಡಿದ್ದೀವಿ, ಪ್ರತಿಯೊಂದು ಅಸೆಟ್ಸ್ ಟಿಲ್ ದಿ ಗುಡ್ ವಿಲ್. ಅದನ್ನೇ ನಾನು ಏನ್ ಮಾಡಿದ್ದೀನಿ, ಹೆಡ್ಡಿಂಗ್ ಇಲ್ಲಿ ಯಾರೋ ಮಾರ್ಕ್ ಹಾಕಿದ್ನಲ್ಲ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಸೈಡ್, ಅದ್ರ ಕೆಳಗಡೆ ಮತ್ತೆ ಅದನ್ನೇ ತಗೊಂಡಿದ್ದೀನಿ. ಓಕೆನಾ? ವೆರಿ ಸಿಂಪಲ್. ಅಂದ್ರೆ ಸ್ಟೆಪ್ 1 ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಸೊ ಇದು ಸ್ಟಾರ್ಟಿಂಗ್ ಅಲ್ಲಿ ಡೆಬಿಟ್ ಸೈಡ್ ಅಸೆಟ್ಸ್ ತಗೊಂಡಿದ್ದೀನಲ್ಲ, ಇದು ಯಾವ ಅಸೆಟ್ಸ್ ಅಂದ್ರೆ ಕ್ವೆಶನ್ ಅಲ್ಲಿ ಕೊಟ್ಟಿರೋ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಸ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಐಟಮ್ಸ್. ಕ್ವೆಶನ್ ಅಲ್ಲಿ ಕೊಟ್ಟಿರೋ ಬ್ಯಾಲೆನ್ಸ್ ಶೀಟ್ ಐಟಮ್ ಅನ್ನ ನಾನು ಇಲ್ಲಿ ತಗೊಂಡಿದ್ದೀನಿ ಸ್ಟೆಪ್ ನಂಬರ್ 1 ಡೆಬಿಟ್ ಸೈಡ್ ಅಲ್ಲಿ, ಅಸೆಟ್ ಸೈಡ್ ಅಲ್ಲಿ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೆಡ್ಡಿಂಗ್ ಹಾಕಿ ಕ್ರೆಡಿಟ್ ಸೈಡ್ ಆರೋ ಮಾರ್ಕ್ ಹಾಕಿದ್ದೀನಿ. ಏನಕ್ಕೆ ಅಂದ್ರೆ ಕಂಟಿನ್ಯೂಷನ್ ಪಾರ್ಟ್ ಇನ್ ನೆಕ್ಸ್ಟ್ ಪೇಜ್ ಅಂತ ತೋರ್ಸೋದಿಕ್ಕೆ. ಅಲ್ಲಿ ಮತ್ತೆ ಅದನ್ನೇ ತಗೊಂಡಿದ್ದೀನಿ. ಬಟ್ ಇಲ್ಲಿ ಎಲ್ಲಾ ಐಟಮು ಕೊಡಲ್ಲ, ಇದ್ರಲ್ಲಿ ಯಾವ ಐಟಮ್ ಕೊಟ್ಟಿರ್ತಾರೆ ಅದನ್ನ ನಾವೇನಂತ ತೋರಿಸ್ತೀವಿ ಅಂತಂದ್ರೆ ರಿಯಲೈಸ್ ವ್ಯಾಲ್ಯೂ ಅಂತ. ಓಕೆನಾ? ಸೊ ವಿ ಆರ್ ಶೋಯಿಂಗ್ ಆಸ್ ಎನ್ ರಿಯಲೈಸ್ ವ್ಯಾಲ್ಯೂ ಇಲ್ಲಿ. ಸೊ ದಟ್ ಈಸ್ ವೈ ಐ ಪುಟ್ ಎನ್ ಆರೋ ಮಾರ್ಕ್, ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ ನೆಕ್ಸ್ಟ್ ಪೇಜ್ ಅಲ್ಲಿ. ಇದನ್ನೆಲ್ಲ ರಿಯಲೈಸ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆನಾ? ಸೊ ಸೇಮ್ ವೇ ಮತ್ತೆ ಡೆಬಿಟ್ ಸೈಡ್ ಆರೋ ಮಾರ್ಕ್ ಹಾಕಿದ್ದೀನಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ. ಓಕೆನಾ? ಸೊ ಕ್ರೆಡಿಟ್ ಸೈಡ್ ತಗೊಂಡಿದ್ವಿ, ಕ್ರೆಡಿಟ್ ಸೈಡ್ ಕಂಟಿನ್ಯೂ ಮಾಡಿದೆ. ಡೆಬಿಟ್ ಸೈಡ್ ಅಲ್ಲಿ ಏನೇನಿತ್ತು ಅದನ್ನ ವಿ ಹ್ಯಾವ್ ಟೇಕನ್ ಇನ್ ದಿ ಕ್ರೆಡಿಟ್ ಸೈಡ್. ಇವಾಗ ಏನ್ ಮಾಡ್ತೀನಿ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಕ್ರೆಡಿಟ್ ಸೈಡ್ ಅಲ್ಲಿ ಇರೋ ವ್ಯಾಲ್ಯೂ PBD 1 ಬಿಟ್ಟು ಮಿಕ್ಕಿದೆಲ್ಲಾನು ವಿ ಆರ್ ಟೇಕಿಂಗ್ ಇನ್ ದಿ ಡೆಬಿಟ್ ಸೈಡ್. ಓಕೆನಾ? ಸೊ ಲೆಟ್ ಅಸ್ ಟೇಕ್ ನೌ sundry creditors, bills payable, bank loan, bank overdraft. ಸೊ ಇವಾಗ ನೋಡಿ ಕ್ರೆಡಿಟ್ ಸೈಡ್ ಅಲ್ಲಿ ಇರೋ ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಬ್ಯಾಂಕ್ ಲೋನ್, ಬ್ಯಾಂಕ್ ಓವರ್ ಡ್ರಾಫ್ಟ್ ಇವಾಗ ಎಲ್ಲಿ ತಗೊಂಡಿದ್ದೀನಿ, ಡೆಬಿಟ್ ಸೈಡ್ ಅಲ್ಲಿ ತಗೊಂಡಿದ್ದೀನಿ. ಕರೆಕ್ಟ್ ಅಲ್ವಾ? ಐ ಹ್ಯಾವ್ ಟೇಕನ್ ದಿ ಡೆಬಿಟ್ ಸೈಡ್ ಅಷ್ಟೇ. ಇಲ್ಲೂ ಕೂಡ ಯಾವ ತರ ಅಸರ್ಟೈನ್ ಮಾಡ್ತೀವಿ ಅಂತಂದ್ರೆ ಸ್ಟೆಪ್ 1 ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಫಸ್ಟ್ ತಗೊಂಡಿರೋದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ವೆಶನ್ ಅಲ್ಲಿ ಕೊಡೋ ಲಯಬಿಲಿಟಿ ಸೈಡ್ ವ್ಯಾಲ್ಯೂನ ತಗೊಂತೀವಿ ಈ ಪಾರ್ಟ್ ಅಲ್ಲಿ. ವೆನ್ ಯು ಕಮ್ ಫಾರ್ ದಿ ಡೆಬಿಟ್ ಸೈಡ್, ದಿ ಕಂಟಿನ್ಯೂಷನ್ ಪಾರ್ಟ್ ಆಫ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂಡರ್ ದಿ ಹೆಡಿಂಗ್ ಆಫ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಇಲ್ಲಿ ಆರೋ ಮಾರ್ಕ್ ಹಾಕಿದ್ನಲ್ಲ ನಾನು. ಸೊ ಇದ್ರ ಕೆಳಗಡೆ ನಾವು ಮತ್ತೆ ಇಲ್ಲಿರೋ ಕ್ರೆಡಿಟ್ ಸೈಡ್ ವ್ಯಾಲ್ಯೂನ ಡೆಬಿಟ್ ಸೈಡ್ ಹಾಕೊಂತ ಇದೀವಿ. ಇದನ್ನ ಅಗೇನ್ ಲಯಬಿಲಿಟಿ ರಿಯಲೈಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅದನ್ನ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಡ್ತಾರೆ. ಅಂದ್ರೆ ದಿಸ್ ಪಾರ್ಟ್ ಅಂಡ್ ದಿಸ್ ಪಾರ್ಟ್ ದೇ ವಿಲ್ ಗಿವ್ ಇನ್ ದಿ ಅಡ್ಜಸ್ಟ್ಮೆಂಟ್ಸ್, ನಾಟ್ ಇನ್ ದಿ ಬ್ಯಾಲೆನ್ಸ್ ಶೀಟ್. ಸ್ಟೆಪ್ 1 ನಲ್ಲಿ ಬ್ಯಾಲೆನ್ಸ್ ಶೀಟ್ ಇರೋಂತ ಐಟಮ್, ಸ್ಟೆಪ್ 2 ನಲ್ಲಿ ಏನ್ ತಗೊಂತ ಇದೀವಿ, ರಿಯಲೈಸ್ಡ್ ವ್ಯಾಲ್ಯೂ ಕೊಟ್ಟಿರೋ ಅಂತ ಅಡ್ಜಸ್ಟ್ಮೆಂಟ್ ಐಟಮ್ ನ ತಗೊಂತ ಇದೀವಿ. ಗಾಟ್ ಇಟ್? ಸೊ ಪ್ರಾಬ್ಲಮ್ಗೆ ಹೋದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ದಿಸ್ ಜಸ್ಟ್ ಅನ್ ಫಾರ್ಮ್ಯಾಟ್ ನೆನ್ಪಿಟ್ಕೊಳ್ಳೋದಿಕ್ಕೆ. ಕ್ಲಿಯರಾ? ಸೊ ಇದಾದ ನಂತರ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಇದ್ರ ಕೆಳಗಡೆ ಬರ್ಕೊಳ್ಳಿ, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆನಾ? ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಅಂಡರ್ಲೈನ್ ಮಾಡಿ ಅಸೆಟ್ಸ್ ಟೇಕನ್ ಓವರ್ ಅಂತ ಬರೀತಾ ಇದ್ದೀನಿ. ಅಸೆಟ್ಸ್ ಟೇಕನ್ ಓವರ್, ಪುಟ್ ಇಟ್ ಇನ್ ಫೈನಲ್ ಅಮೌಂಟ್ ಕಾಲಮ್ ಅಂದ್ರೆ ಸೆಕೆಂಡ್ ಅಮೌಂಟ್ ಕಾಲಮ್ ಅಲ್ಲಿ ಹಾಕ್ಬಿಡ್ತಾ ಇದ್ದೀನಿ. ಸೇಮ್ ವೇ ಡೆಬಿಟ್ ಸೈಡ್ ಪ್ಯಾರಲಲ್ ಆಗಿ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ಲೈನ್ ಮಾಡಿ ಲಯಬಿಲಿಟೀಸ್ ಟೇಕನ್ ಓವರ್ ಅಂತ ತಗೋತಾ ಇದ್ದೀನಿ. ಓಕೆನಾ? ಸೊ ಅಸೆಟ್ಸ್ ಟೇಕನ್ ಓವರ್ ತಗೊಂಡೆ ಕ್ರೆಡಿಟ್ ಸೈಡ್ ಅಲ್ಲಿ, ಈ ಕಡೆ ಲಯಬಿಲಿಟಿ ಟೇಕನ್ ಓವರ್ ತಗೊಂಡೆ ಅಂಡರ್ ದಿ ಹೆಡಿಂಗ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅಂಡರ್ ದಿ ಹೆಡಿಂಗ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈ ಎರಡನ್ನೂ ತಗೊಂಡೆ.
ಕ್ಲಿಯರಾ? ಇದಾದ್ಮೇಲೆ ನೆಕ್ಸ್ಟ್ ಡೆಬಿಟ್ ಸೈಡ್ ಇನ್ನೊಂದು ಬರುತ್ತೆ, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಓಕೆನಾ? ಸೊ ದಿಸ್ ಇಸ್ ಕಾಲ್ಡ್ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಇನ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ ಏನಾಗುತ್ತೆ, ಅಗೇನ್ ಯು ಹ್ಯಾವ್ ಟು ಟೇಕ್ ಇನ್ ದಿ ಸೊ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಬರುತ್ತೆ. ಓಕೆನಾ? ಸೊ ಹಂಗೆ ಕಂಟಿನ್ಯೂ ಮಾಡೋದಾದ್ರೆ ಟುವರ್ಡ್ಸ್ ಯುವರ್ ಡೆಬಿಟ್ ಸೈಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಗೊತ್ತಲ್ಲ ನಮ್ಗೆ ABC ಅಥವಾ ಯಾವುದೋ ನೇಮ್ಸ್ ಇರುತ್ತೆ, ಅನಿಲ್ ಸುನಿಲ್ ಅಥವಾ ಇನ್ಯಾರೋ ಮಾದೇಶ್ ಅಂತ ಏನೋ ನೇಮ್ಸ್ ಇರುತ್ತೆ. ಸೊ ಆ ಪಾರ್ಟ್ನರ್ಸ್ಗೆ ಬರಬೇಕಾಗಿರೋಂಥ ಪ್ರಾಫಿಟ್ ಶೇರಿಂಗ್ ಅನ್ನ ಇದ್ರ ಕೆಳಗಡೆ ನಾವು ಬರಿತೀವಿ ಅಷ್ಟೇ. ಎಕ್ಸಾಂಪಲ್ ಇವಾಗ ABC ಅಂತಾನೆ ತಗೊಂಡ್ರೆ 3 ಜನಕ್ಕೆ ಜಸ್ಟ್ ಲೈಕ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವು ಮಾಡ್ತಿದ್ವಿ ಗೊತ್ತಲ್ವಾ, ಸೊ ಆ ತರ ಮಾಡ್ತೀವಿ. ಓಕೆನಾ? ಸೊ ಇದಿಷ್ಟು ನಮಗೆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಬರೋ ಅಂಥದ್ದು. ಅಂಡ್ ಫೈನಲಿ ವಿ ಹ್ಯಾವ್ ಟು ಟೋಟಲ್ ಇಟ್. ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದಿ ಬ್ಯಾಲೆನ್ಸಸ್. ಸಮ್ಟೈಮ್ಸ್ ಕ್ರೆಡಿಟ್ ಜಾಸ್ತಿ ಇರುತ್ತೆ, ಡೆಬಿಟ್ ಕಮ್ಮಿ ಇರುತ್ತೆ. ಸೊ ಅವಾಗ ಪ್ರಾಫಿಟ್ ಅಂತ ಕರಿತೀವಿ. ಡೆಬಿಟ್ ಜಾಸ್ತಿ ಇದು ಕ್ರೆಡಿಟ್ ಕಮ್ಮಿ ಇದ್ರೆ ಲಾಸ್ ಅಂತ ಕರಿತೀವಿ. ಓಕೆನಾ? ಸೊ ಇದೆರಡು ಇನ್ಫಾರ್ಮೇಶನ್ ನ ಇಟ್ಕೊಂಡು ನಾವು ಮಾಡ್ತೀವಿ. ಇದು ರಿಯಲೈಸೇಷನ್ ಅಕೌಂಟಿನ ಫಾರ್ಮ್ಯಾಟು. ಓಕೆನಾ? ಸೊ ಒನ್ಸ್ ಅಗೇನ್ ಐ ರಿಪೀಟ್ ಇಟ್. ಸಿಂಪಲ್ ಮಾಡ್ಕೊಡ್ತೀನಿ, ನಿಮ್ಮ ರಿಯಲೈಸೇಷನ್ ಅಕೌಂಟನ್ನ ನೆನಪಿಟ್ಕೊಳ್ಳಿ. ಸ್ಟೆಪ್ 1 ಅಲ್ಲಿ ನಾವೇನ್ ಮಾಡ್ತೀವಿ, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರೋ ಅಂತ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಅನ್ನ ತಗೊಂತೀವಿ. ಓಕೆನಾ? ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಲಯಬಿಲಿಟೀಸ್ ಅಂದ ತಕ್ಷಣ ಅಲ್ಲಿ ರಿಸರ್ವ್ ಫಂಡ್ ಬರಲ್ಲ, ಕ್ಯಾಪಿಟಲ್ ಬರಲ್ಲ. ಓಕೆನಾ? ಅಂಡ್ ಪಾರ್ಟ್ನರ್ಸ್ ಲೋನ್ ಇದ್ರೆ ಬರಲ್ಲ. ಎನಿ ಪಾರ್ಟ್ನರ್ಸ್ದು ಲೋನ್ ಇದ್ರೆ ಬರಲ್ಲ. ಇದ್ 3 ನೆನ್ಪಿಟ್ಕೊಳ್ಳಿ. ಅಗೇನ್ ಐ ರಿಪೀಟ್ ಇಟ್. ಸ್ಟೆಪ್ 1 ಅಲ್ಲಿ ನಾವು ಅಸೆಟ್ಸ್ ಲಯಬಿಲಿಟಿ ತಗೊಂತೀವಿ. ಇದನ್ನ ಲಯಬಿಲಿಟೀಸ್ ಅಲ್ಲಿ ಏನ್ ಬರಲ್ಲ ಅಂತ ಬರೀತಾ ಇರೋದು ನಾನಿಲ್ಲಿ. ಓಕೆನಾ? ಸೊ ನಂಬರ್ 1 ಇಸ್ ರಿಸರ್ವ್ ಫಂಡ್, ಅದು ಬರಲ್ಲ. ಈವನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಲ್ಸೋ. ಕ್ಯಾಪಿಟಲ್ ಬರಲ್ಲ. ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಬರಲ್ಲ. ಪಾರ್ಟ್ನರ್ಸ್ ಲೋನ್, ಬ್ಯಾಂಕ್ ಲೋನ್ ಹೇಳ್ತಿಲ್ಲ, ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಬರಲ್ಲ. ಓಕೆನಾ? ಅದೇ ತರ ಅಸೆಟ್ ಸೈಡ್ ಬರೋದಾದ್ರೆ ಕ್ಯಾಶ್ ಅಥವಾ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್. ಸೊ ಈ 3ರಲ್ಲಿ ಯಾವುದೇ ಒಂದಿದ್ರು ಯಾವ್ದಾದ್ರು ಒಂದು ಕೊಟ್ಟೆ ಕೊಡ್ತಾರೆ. ಇದರ ಕ್ಯಾಶ್ ಬ್ಯಾಲೆನ್ಸ್ ಅಂತ ಕೊಡ್ತಾರೆ, ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಡ್ತಾರೆ, ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಕೊಡ್ತಾರೆ. ಈ ತರ ಕೊಟ್ಟಾಗ ಇದನ್ನ ನಾವು ಬ್ಯಾಲೆನ್ಸ್ ಶೀಟಿಗೆ ತಗೊಂಡಿದೀವ ಚೆಕ್ ಮಾಡಿ ಬೇಕಾದ್ರೆ. ಇಲ್ಲ ಅಲ್ಲ ಡೆಬಿಟ್ ಸೈಡು ಎಕ್ಸೆಪ್ಟ್ ದಟ್ ಇನ್ನೆಲ್ಲಾನು ತಗೊಂಡಿದೀವಿ. ಓಕೆನಾ? ಅಂಡ್ ಒನ್ ಮೋರ್ ಥಿಂಗ್, ನಾನು ನಿಮಗೆ ಅಂಡರ್ಲೈನ್ ಮಾಡಿಸಿನಿ, ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಆ ಆರೋಕ್ಕಿಂತ ಮುಂಚೆ ಇದನ್ನ ಹೆಂಗ್ ಡಿಪೆಂಡ್ ಆಗುತ್ತೆ ಅಂತಂದ್ರೆ, ಕ್ವೆಶನ್ ಅಲ್ಲಿ ಕ್ಯಾಶ್ ಅಂತ ಕೊಟ್ಟಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದನ್ನ ಕ್ಯಾಶ್ ಅಂತ ತಗೊಳ್ಳಿ, ಕ್ಯಾಶ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಕ್ವೆಶನ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಕೊಟ್ಟಿದ್ವಿ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್ ಅಕೌಂಟ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಕೊಟ್ಟಿದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಬ್ಯಾಂಕ್ ಅಕೌಂಟ್ ಅಂತ ತಗೊಂತೀವಿ. ಕ್ಲಿಯರಾ? ಅದಕ್ಕೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೆಡಿಂಗ್ ಕೊಟ್ಟಿರೋದು. ಐದರ್ ಯು ಕ್ಯಾನ್ ಟೇಕ್ ಕ್ಯಾಶ್ ಬೇಸ್ಡ್ ಆನ್ ದಿ ಇನ್ಫಾರ್ಮೇಶನ್ ಗಿವನ್ ಇನ್ ದಿ ಬ್ಯಾಲೆನ್ಸ್ ಶೀಟ್. ಒನ್ ಮೋರ್ ಇಸ್ ಬ್ಯಾಂಕ್ ಅಕೌಂಟ್. ಕ್ಲಿಯರಾ? ಸೊ ಇದಿಷ್ಟು ಇನ್ಫಾರ್ಮೇಶನ್. ಸ್ಟೆಪ್ 1 ಅಲ್ಲಿ ಡೆಬಿಟ್ ಸೈಡ್ ಅಸೆಟ್ಸ್ ತಗೊಂಡಿದ್ದೀನಿ, ಕ್ರೆಡಿಟ್ ಸೈಡ್ ಲಯಬಿಲಿಟೀಸ್ ತಗೊಂಡಿದ್ದೀನಿ. ಬಟ್ ಇಲ್ಲಿ ಒಂದು ಚೇಂಜಸ್ ಆಗಿದ್ದು ಯಾವುದು, PBD. ಆಯ್ತಾ? PBD ಒಂದನ್ನು ಮಾತ್ರ ನಾನು ಡೆಬಿಟ್ ಸೈಡ್ ತಗೊಳ್ಳೋ ಬದಲು ಕ್ರೆಡಿಟ್ ಸೈಡ್ ತಗೊಂಡಿದ್ದೀನಿ, ಅದು ಸೆಕೆಂಡ್ ಅಮೌಂಟ್ ಕಾಲಮ್ಗೆ ಹಾಕಿದ್ದೀನಿ. ಇದನ್ನ ಹೇಳಿದೆ, PBD ಕೊಟ್ಟಿದ್ರೆ ಎಲ್ಲಿ ತಗೊಬೇಕು ಅಂತ. ಇದು ಫಾರ್ಮ್ಯಾಟ್. ಅದಾದ್ಮೇಲೆ ಕ್ಯಾಶ್ ಆರ್ ಬ್ಯಾಂಕ್, ಡೆಬಿಟ್ ಕ್ರೆಡಿಟ್ ಎರಡು ಕಡೆ ಬರ್ದಿದ್ದೀನಿ. ಸಿಂಪಲ್ ಅಪ್ಪ. ಇಲ್ಲಿರೋ ಅಂತ ಡೆಬಿಟ್ ಸೈಡ್, ಓಕೆನಾ? ಸೊ ದಿಸ್ ಸೈಡ್ ಇದನ್ನ ನೋಡಿ ಈ ಕಡೆ ತಗೊಂಡಿದ್ದೀನಿ. ಅದೇ ತರ ಇಲ್ಲಿರೋ ಅಂತ ಕ್ರೆಡಿಟ್ ನ ಇಲ್ಲಿ ತಗೊಂಡಿದ್ದೀನಿ. ಕ್ಲಿಯರಾ? ಜಸ್ಟ್ ಲೈಕ್ ಎಕ್ಸ್ ಶೇಪ್. ಆ ಕಡೆ ಇರೋದು ಈ ಕಡೆ, ಈ ಕಡೆ ಇರೋದು ಆ ಕಡೆ ತಗೊಂಡಿದ್ದೀನಿ. ಬಟ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಲಯಬಿಲಿಟಿ ಅಸೆಟ್ಸ್ ಅನ್ನ ನಾನು ಇಂಟರ್ಚೇಂಜ್ ಮಾಡಿದ್ನಲ್ಲ, ಡೆಬಿಟ್ ಕ್ರೆಡಿಟ್, ಅದು ಎಲ್ಲಿ ಕೊಟ್ಟಿರ್ತಾರೆ ಅಂತಂದ್ರೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ. ಅದನ್ನ ನೆನ್ಪಿಟ್ಕೊಳ್ಳಿ, ಎಲ್ಲಿ ಕೊಟ್ಟಿರ್ತಾರೆ, ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಓಕೆನಾ? ಅದಾದ್ಮೇಲೆ ಥರ್ಡ್ ಸ್ಟೆಪ್ ಬನ್ನಿ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ದಿದ್ದೀನಿ ಎರಡೂ ಕಡೆ.
ಕರೆಕ್ಟ್ ಅಲ್ವಾ? ಇದು ಮತ್ತೆ ಇದ್ರ ಬಗ್ಗೆ ಹೇಳ್ತಿರೋದು. ಅದ್ರ ಕೆಳಗಡೆ ನೋಡಿ ಏನ್ ತಗೊಂಡಿದೀನಿ, ಅಸೆಟ್ಸ್ ಟೇಕನ್ ಓವರ್. ಇನ್ ಕೇಸ್ ಯಾವ್ದಾದ್ರು ಅಸೆಟ್ಸ್ ಅನ್ನ ಎನಿ ಆಫ್ ದಿ ಪಾರ್ಟ್ನರ್ ಡ್ಯೂರಿಂಗ್ ಅಂಡ್ ಕ್ಲೋಸಿಂಗ್ ಡೌನ್ ಆಫ್ ದಿ ಬಿಸ್ನೆಸ್ ತಗೊಂಡು ಹೋಗ್ತಿದ್ರೆ ವಿ ಹ್ಯಾವ್ ಟು ಟೇಕ್ ಇನ್ ದಿ ಕ್ರೆಡಿಟ್ ಸೈಡ್. ಅದೇ ತರ ಲಯಬಿಲಿಟೀಸ್ ಅನ್ನ ಯಾವ್ದಾದ್ರು ಪಾರ್ಟ್ನರು ಇಫ್ ಈಸ್ ಟೇಕಿಂಗ್ ರಿಸ್ಕ್ ಟು ಟೇಕ್ ಓವರ್ ದಟ್ ಲಯಬಿಲಿಟಿ, ನಾನು ಅದನ್ನ ತೀರಿಸ್ತೀನಿ ಅಂತ ತಗೊಳ್ಳೋದಾದ್ರೆ ಅದನ್ನ ಡೆಬಿಟ್ ಸೈಡ್ ತಗೊಂತೀವಿ. ಕ್ಲಿಯರಾ? ಕ್ವೆಶನ್ ಅಲ್ಲಿ ಅಸೆಟ್ಸ್ ಟೇಕನ್ ಓವರ್ ಕೊಟ್ಟಿದ್ರೆ ಕ್ರೆಡಿಟ್ ಸೈಡ್, ಲಯಬಿಲಿಟಿ ಟೇಕನ್ ಓವರ್ ಕೊಟ್ಟಿದ್ರೆ ಡೆಬಿಟ್ ಸೈಡ್. ಇದನ್ನ ನೆನ್ಪಿಟ್ಕೊಳ್ಳಿ. ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೆಡಿಂಗ್ ಕೆಳಗಡೆನೆ ಬರಬೇಕು. ಏನಕ್ಕೆ ಅಂತ ಹೇಳ್ತೀನಿ, ಇನ್ನೂ 2 ಅಕೌಂಟನ್ನ ನಾನು ಕ್ರಿಯೇಟ್ ಮಾಡೋದಿದೆ. ಓಕೆನಾ? ಸೊ ನೆಕ್ಸ್ಟ್ ಫೋರ್ತ್ ಅಂಡ್ ಫೈನಲ್ ಸ್ಟೆಪ್ ಅಂತಾನೆ ಅನ್ಬೋದು, ಬಿಕಾಸ್ ಅದಾದ್ಮೇಲೆ ನಿಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಂದ್ಬಿಡುತ್ತೆ. ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಅದ್ರ ಕೆಳಗಡೆ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಅದನ್ನ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಹೆಡಿಂಗ್ ಕೆಳಗಡೆನೆ ಬರೀಬೇಕು. ಓಕೆನಾ? ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಅಥವಾ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಕೊಡ್ತಾರೆ. ಇದೆಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಡ್ತಾರೆ. ಯಾವ್ದೆಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಡ್ತಾರೆ ಅಂತಂದ್ರೆ, 1, 2ನೇದು, 3ನೇದು. ಗೊತ್ತಾಯ್ತಾ? ನಾನು ಯಾವ ನೇರಕ್ಕೆ ಹಾಕಿದ್ದೀನಿ, ಯಾವ ಹೆಡ್ಡಿಂಗ್ ನೇರಕ್ಕೆ ಹಾಕಿದ್ದೀನಿ, ಯಾವ್ಯಾವ ಐಟಮ್ಸ್ ನೇರಕ್ಕೆ ಹಾಕಿದ್ದೀನಿ, ಅದಷ್ಟು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಬಂದಂತ ಅಸೆಟ್ಸ್ ಲಯಬಿಲಿಟಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಥರ್ಡ್ ಸ್ಟೆಪ್ ಅಲ್ಲಿ ಬಂದಂತ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎರಡೂ ಕಡೆ ಅಸೆಟ್ಸ್ ಟೇಕನ್ ಓವರ್, ಲಯಬಿಲಿಟಿ ಟೇಕನ್ ಓವರ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಆರ್ ಎಲ್ಸ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಓಕೆನಾ? ಅದಾದ್ಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಾವು ಕಂಡುಹಿಡಿಯುವಂಥದ್ದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವು ಮಾಡಿದ್ವಲ್ಲ, ಡೆಬಿಟ್ ಈಸ್ ಮೋರ್, ಕ್ರೆಡಿಟ್ ಈಸ್ ಲೆಸ್, ದೆನ್ ಇಟ್ ಇಸ್ ಕಾಲ್ಡ್ ಲಾಸ್. ಕ್ರೆಡಿಟ್ ಈಸ್ ಮೋರ್, ಡೆಬಿಟ್ ಈಸ್ ಲೆಸ್, ದೆನ್ ಇಟ್ ಇಸ್ ಕಾಲ್ಡ್ ಪ್ರಾಫಿಟ್. ಪ್ರಾಫಿಟ್ ಅಥವಾ ಲಾಸ್ ಏನ್ ಬ್ಯಾಲೆನ್ಸ್ ಬರುತ್ತಲ್ಲ ಅದನ್ನ ಕನ್ಸರ್ನ್ ರೇಷಿಯೋಸ್ ನಲ್ಲಿ, ಓಲ್ಡ್ ರೇಷಿಯೋಸ್ ನಲ್ಲಿ ನಾವು ಶೇರ್ ಮಾಡ್ತಾ ಹೋಗ್ತೀವಿ. ಕ್ಲಿಯರಾ? ಟೋಟಲ್ ಆಗಿ ಕ್ಲೋಸ್ ಮಾಡಿದೀನಿ. ಇದಿಷ್ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ದು ಫಾರ್ಮ್ಯಾಟು. ಗೊತ್ತಾಯ್ತಾ? ಪ್ರಾಬ್ಲಮ್ ಕೂಡ ನಾವು ಮಾಡೋಣ. ಅದಕ್ಕೆ ಮುಂಚೆ ಇನ್ನು ನಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಉಳಿದಿದೆ. ಅದಾದ್ಮೇಲೆ ಬ್ಯಾಲೆನ್ಸ್ ಶೀಟ್ ಕೂಡ, ಬ್ಯಾಲೆನ್ಸ್ ಶೀಟ್ ಬರಲ್ಲ ಇದರಲ್ಲಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆದ್ಮೇಲೆ ಬ್ಯಾಲೆನ್ಸ್ ಶೀಟ್ ಬದಲು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ. ಅಂದ್ರೆ ಬ್ಯಾಲೆನ್ಸ್ ಶೀಟ್ ಹೆಂಗ್ ಟ್ಯಾಲಿ ಆಗುತ್ತೋ ಅದೇ ತರ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಿರಲ್ಲ ಅದು ಟ್ಯಾಲಿ ಆಗ್ಬೇಕು. ಗೊತ್ತಾಯ್ತಾ? ಇದರಲ್ಲಿ ಒಂದು ಗ್ರೇಸ್ ಏನು ಅಂತಂದ್ರೆ ನಿಮಗೆ ಬ್ಯಾಲೆನ್ಸ್ ಶೀಟ್ ಬರಲ್ಲ. ಕ್ವೆಶನ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಡ್ತಾರೆ, ಬಟ್ ಬ್ಯಾಲೆನ್ಸ್ ಶೀಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಏನ್ ಮಾಡಬೇಕು ಅಂದ್ರೆ ಬ್ಯಾಲೆನ್ಸ್ ಶೀಟ್ ಬದಲು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ನ ಮಾಡ್ತೀವಿ ಅಂಡ್ ಅದು ಟ್ಯಾಲಿ ಆಗಬೇಕು. ಅದ್ ಯಾವ ತರ ಅಂತ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಆಲ್ಸೋ ಕ್ಯಾಶ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ನ ಬರ್ದಿ ತೋರಿಸ್ತೀನಿ. ಆ ಫಾರ್ಮೆಟ್ ನಂತರ ನಾನು ಕಂಟಿನ್ಯೂ ಮಾಡ್ತೀನಿ ಪ್ರಾಬ್ಲಮ್ಸ್ ಜೊತೆಗೆ. ಓಕೆನಾ? ಥ್ಯಾಂಕ್ ಯು ಎಲ್ರಿಗೂ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ.